ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಕಾಲದಲ್ಲಿ ಗುರು ಅನ್ನುವ ಪದವನ್ನ ಕೇಳಿದ್ರೆ ಜನರ ಮನಸ್ಸಿನಲ್ಲಿ ಭಕ್ತಿ ಭಾವ ವಿಶ್ವಾಸ ಮೂಡ್ತಾ ಇತ್ತು. ಸನ್ಯಾಸಿಗಳು, ಪೀಠಾಧಿಪತಿಗಳು, ಅವಧೂತರು ಅಂದರೆ ಸಮಾಜಕ್ಕೆ ದಾರಿಯನ್ನ ತೋರಿಸುವಂತಹ ಬೆಳಕಿನ ಕಂಬಗಳಾಗಿದ್ದವರು. ಇವರ ಮಾತಿಗಾಗಿ, ಇವರ ಆಶೀರ್ವಚನಕ್ಕಾಗಿ ಜನರು ಕಾದು ಕುಳಿತುಕೊಳ್ಳುವಂತಹ ಸಂದರ್ಭ ಕೂಡ ಇತ್ತು. ಆದರೆ ಇತ್ತೀಚೆಗೆ ಕೆಲವರು ಒಂದು ಪ್ರಚಾರದ ಹುಮ್ಮಸ್ಸಿಗೆ ಅಥವಾ ಹಣದ ಆಮಿಷಕ್ಕಾಗಿ ಈ ಗುರು ಪರಂಪರೆಯನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಹಾಗಾದರೆ ಈ ಸನ್ಯಾಸಿಗಳಂದ್ರೆ ಯಾರು? ಈ ಅವಧೂತರು ಅಂದರೆ ಯಾರು? ನಿಜವಾಗಿಯೂ ಸನ್ಯಾಸತ್ವವನ್ನು ಸ್ವೀಕರಿಸಿ ವೈರಾಗ್ಯದ ಜೀವನವನ್ನು ನಡೆಸ್ತಾ ಇರುವಂತಹ ಅವಧೂತರಿಗೆ ಕಳಂಕವನ್ನು ತಂದಿಟ್ಟಿರುವಂತಹ ಕೆಲವು ನಾವು ಗುರುಗಳು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಕೃತ್ಯವನ್ನು ನಡೆಸುವಂಥವ್ರಿಗೆ ನಾವು ಗುರುಗಳು ಅಂತ ಕರೆಯೋದಕ್ಕೂ ಆಗೋದಿಲ್ಲ. ಇಂಥವರಿಂದಾಗಿ ಈ ಗುರು ಪರಂಪರೆಗೆ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತಹ ಸಂದರ್ಭ ಎದುರಾಗ್ತಾ ಇರೋದಾದರೂ ಯಾಕೆ? ಈ ಎಲ್ಲವನ್ನೂ ಕೂಡ ಮಾತಾಡೋದಕ್ಕೋಸ್ಕರ ನಮ್ಮ ಜೊತೆಗೆ ಶ್ರೀ ಅರ್ಜುನಾನಂದ ಅವಧೂತ ಗುರುಗಳೇ ಇದ್ದಾರೆ. ಅವರ ಬಳಿಯೇ ನಾವು ಎಲ್ಲ ವಿಷಯಗಳನ್ನು ಮಾತಾಡಿಸ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಈ ಅವಧೂತ ಪರಂಪರೆ ಹಾಗೆ ನಿಮ್ಮ ಅವಧೂತ ಆ ಜರ್ನಿ ಬಗ್ಗೆ ಎಲ್ಲವನ್ನೂ ಕೂಡ ನಾವು ಮಾತಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇತ್ತೀಚೆಗೆ ನಿಮ್ಮ ವಿಷಯ ಕೇಳಿ ಬರ್ತಾ ಇರುವಂಥದ್ದು ಒಂದು ವಿಡಿಯೋ ಮುಖಾಂತರ ನೀವು ಪೀಠವನ್ನು ತ್ಯಾಗ ಮಾಡಿದ್ರಿ ಅನ್ನೋ ಒಂದು ಕುರಿತಾಗಿ. ಸೊ ಈ ಅವಧೂತ ಪರಂಪರೆಯಲ್ಲೂ ಕೂಡ ಪೀಠಗಳು ಇರುತ್ತಾ? ಈ ಒಂದು ವಿಡಿಯೋ ಹರಿದಾಡ್ತಾ ಇರುವಂಥದ್ರ ಬಗ್ಗೆ ನೀವೇನು ಹೇಳ್ತೀರಾ? ಗುರುವೇ ಸರ್ವವಿದ್ಯಾನಾಂ ವಿಷಜಯ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮಃ. ಜಗತ್ತಿನಲ್ಲಿ ಗುರು ಪರಂಪರೆ ಎನ್ನುವಂಥದ್ದು ಎಷ್ಟು ಸೃಷ್ಟಿಯಾಗಿದೆಯೋ ಅದಕ್ಕೆಲ್ಲ ಮೂಲಭೂತ ವ್ಯಕ್ತಿಯೇ ದಕ್ಷಿಣಾಮೂರ್ತಿ ಎನ್ನುವಂಥದ್ದು. ದಕ್ಷಿಣಾಮೂರ್ತಿಗೆ ಪೀಠ ಕೊಟ್ಟೋರು ಯಾರು ಅನ್ನುವಂಥದ್ದೇ ಒಂದು ಪ್ರಶ್ನೆ. ಅದೇ ರೀತಿಯಲ್ಲಿ ಭಗವಂತ ದತ್ತಾತ್ರೇಯರಿಂದ ಅಂದರೆ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅವಧೂತ ಪರಂಪರೆ. ಹಾಗಿದ್ದ ಮೇಲೆ ಅವಧೂತ ಪರಂಪರೆಯಲ್ಲಿ ಏನಿರುತ್ತೆ ವ್ಯತ್ಯಾಸಗಳು? ಸಾಮಾನ್ಯವಾಗಿ ನೋಡ್ಬೋದು, ನೀವು ಸನ್ಯಾಸಿಗಳನ್ನ ನೋಡಿರ್ತೀರಿ, ಎಷ್ಟೋ ಪೀಠಾಧಿಪತಿಗಳನ್ನ ನೋಡಿರ್ತೀರಿ, ನಾಗಾ ಸಾಧುಗಳನ್ನ ನೋಡಿರ್ತೀರಿ, ಅಘೋರಿಗಳನ್ನ ನೋಡಿರ್ತೀರಿ. ಅವರೆಲ್ಲ ವಿಶೇಷವಾದಂಥದ್ದು ಒಂದು ಜೀವನ ನಡೆಸ್ತಾ ಇರ್ತಾರೆ. ಯಾವ ರೀತಿಯಲ್ಲಿ? ಸನ್ಯಾಸಿಗಳಿಗೆ ಅಂತಂದರೆ ಚಾತುರ್ಮಾಸ ಇರುತ್ತೆ, ಅವ್ರದ್ದೊಂದು ಮಠದ ಆಶ್ರಮದ ಒಂದು ನಿರ್ಬಂಧನೆ ಇರುತ್ತೆ, ಅವ್ರಿಗೆ ಕಾವಿ ಇರುತ್ತೆ ಬಟ್ಟೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಆಶ್ರಮಕ್ಕೆ ಸಾವಿರಾರು ವರ್ಷಗಳಿಂದ ಬಂದಂಥ ವಿಗ್ರಹಗಳಿಗೆ ಪೂಜೆ ಅನುಷ್ಠಾನಗಳು ನಿಯಮಗಳಿರುತ್ತೆ, ಅದಷ್ಟು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾಗಾ ಸಾಧುಗಳಿಗೆ ಹೆಂಗಿರುತ್ತೆ? ಅವ್ರದ್ದೇ ಆದಂಥ ಗುರುವಿನಿಂದ ಒಂದು ದೀಕ್ಷೆಯನ್ನು ಪಡೆದು ಅದರದ್ದೇ ಆದಂಥ ಹಠ ಸಾಧನೆಯಲ್ಲಿ ಬಂದಿರ್ತಾರೆ. ಅಘೋರಿಗಳೇನಿರ್ತಾರೆ, ಸ್ಮಶಾನ ಸಾಧನೆಯನ್ನು ಮಾಡ್ತಾರೆ, ದೇಹ ಸಾಧನೆಯನ್ನು ಮಾಡ್ತಾರೆ, ದಂಡಿಸ್ತಾರೆ ದೇಹವನ್ನು. ಯಾವ ಲೌಕಿಕವಾದಂಥ ಪ್ರಾಪಂಚಿಕ ಸುಖಗಳಿಗೆ ತೊಡಗಿಸ್ಕೊಳ್ಳದೆ ಅವ್ರದ್ದೇ ಆದಂಥ ಒಂದು ವಿಭಿನ್ನ ರೀತಿಯಲ್ಲಿ ಅವರು ಬದುಕ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಅವಧೂತ ಪರಂಪರೆಯನ್ನು ಬಂದಿರತಕ್ಕಂಥದ್ದು. ಅವಧೂತ ಪರಂಪರೆಗೆ ಯಾರೂ ಪೀಠವನ್ನು ಕೊಡುವಂಥದ್ದಿಲ್ಲ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವಧೂತರಿಗೆ ನೆಕ್ಸ್ಟ್ ಇನ್ನೊಬ್ಬರನ್ನ ಅವಧೂತರನ್ನ ಮಾಡ್ತೀರಾ, ಅವಧೂತರನ್ನ ಮಾಡುವಂಥದ್ದಲ್ಲ. ಯಾವ ಒಂದು ಶಕ್ತಿ ಪರಕಾಯ ಪ್ರವೇಶವನ್ನು ಇನ್ನೊಂದು ದೇಹಕ್ಕೆ ಮಾಡುತ್ತೆ ಆ ಶಕ್ತಿಗೆ ಅವಧೂತ ಪರಂಪರೆ ಅಂತ ಹೇಳುವಂಥದ್ದು ನಾವು. ಅಂದರೆ ಪಂಚಭೂತಗಳನ್ನು, ಪಂಚತತ್ವಗಳನ್ನು ತನ್ನ ಹತೋಟಿಗೆ ಸಾಧನೆಯನ್ನು ಮಾಡುವಂಥವನು ಅವಧೂತ ಅಂತ ಆಗ್ತಾನೆ. ಅದು ನಮ್ಮ ಪರಂಪರೆ. ಅವಧೂತ ನಾನು ಅಂತ ನಾನು ಯಾವತ್ತೂ ಹೇಳ್ಕೊಂಡೆಲ್ಲೂ ಓಡಾಡಿಲ್ಲ. ಇದು ಮೊದಲನೇ ವಿಚಾರ ಇರ್ತಕ್ಕಂಥದ್ದು. ಜನ ಕೂಗಿದ್ದಾರೆ ಅಷ್ಟೇ, ಅದು ಅವಧೂತ ಅನ್ನುವಂಥದ್ದನ್ನು. ಜನ ಕೂಗಿದ್ದಾರೆ ಇವನು ಗುರು ಅನ್ನುವಂಥ ಒಂದು ಶಬ್ದವನ್ನು. ಅವಧೂತರು ಅಂತ ಯಾರೂ ಇದು ಮಾಡ್ಕೊಂಡಿಲ್ಲ. ಎಷ್ಟೋ ಜನ ನನಗೆ ಪ್ರಶ್ನೆ ಕೇಳಿದ್ದಾರೆ, ನೀವು ಅವಧೂತರೇ, ವೆಂಕಟಾಚಲ ಅವಧೂತರು ಹೆಸರು ಹೇಳ್ಕೊಂಡು ಓಡಾಡ್ತಿರಲ್ಲ, ವೆಂಕಟಾಚಲ ಅವಧೂತರೇ ನಿಮ್ಗೆ ಅನುಗ್ರಹ ಮಾಡಿದ್ರಾ ಅಂತ. ಗಾಳಿ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಖಂಡಿತ ಇಲ್ಲ. ಅದರ ಅನುಭವ ಆಗಿದೆಯಾ? ಅಷ್ಟೇ. ಆ ಅನುಭವ, ಸ್ವ ಅನುಭವ, ಅದರದ್ದಾಗಿರ್ತಕ್ಕಂಥ ಪರ್ಕಾಯದೊಂದು ಪ್ರವೇಶ ಇದೆಯಲ್ಲ, ಅದು ಭಗವಂತನಿಂದ ಬಂದಂಥ ಒಂದು ಅನುಗ್ರಹದ ಸ್ಥಿತಿ. ಅದನ್ನು ನಾನು ಜನರಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಬದುಕ್ತಾ ಇರ್ತಕ್ಕಂಥದ್ದು. ನೀವು ಕೇಳಿದಂಥ ಪ್ರಶ್ನೆ ತುಂಬ ಖುಷಿ ಆಯಿತು ನನಗೆ. ಯಾಕೆ ಅಂತಂದರೆ ನನಗೆ ಇದು ಸುಮಾರು ಜನ ಆಲ್ರೆಡಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ, ಯಾತಕ್ಕೆ ಹಿಂಗಾಯಿತು. ಪೀಠ ತ್ಯಾಗ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ ನಮಗೆ ಮೊದಲನೇದಾಗಿ ಪೀಠವೇ ಇಲ್ಲ. ಪೀಠವೇ ಇಲ್ಲದೆ ಇರೋದ್ರಿಂದ ಪೀಠ ತ್ಯಾಗ ಹೆಂಗೆ ಮಾಡುವಂಥದ್ದು? ನಾನು ಹೇಳಿರುವಂಥ ವಿಚಾರ ಅದು ಸತ್ಯ. ಯಾಕೆ ಅಂತಂದರೆ ಜನರ ಜೊತೆನೇ ಸುಮಾರು ಟೈಮ್ ಕಳೆದಾಗ ಪ್ರಶ್ನೆ ಉತ್ತರ ಅನ್ನೋದೇ ಮೂಲವಾಗಿ ಕಾಣಿಸ್ಕೊಂಡಾಗ ನಮ್ಮ ಅನುಷ್ಠಾನಕ್ಕೆ ಕೆಲವೊಂದು ಅಡಚಣೆಗಳು ಬಂತು. ಆ ದೃಷ್ಟಿಯಿಂದ ಅನುಷ್ಠಾನಕ್ಕೆ ಹೋದರೆ
ಗುರುಗಳು ವಹಿಸಿರ್ತಕ್ಕಂಥ ಕೆಲಸಕ್ಕೆ ಸ್ವಲ್ಪ ಚ್ಯುತಿ ಬರ್ಬೋದು, ಅದಕ್ಕೊಂಚೂರು ಕಳಂಕ ಬರ್ಬೋದು. ನೋಡ್ದೇ ಜನ ಇಷ್ಟು ಕಾಯ್ತಾ ಇದ್ರು ಕೂಡ, ಕಣ್ಣೀರಿನಲ್ಲಿದ್ದರೂ ಕೂಡ ಇವನು ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋದಲ್ಲಿ ಕೆಲವೊಂದು ವಿಚಾರವನ್ನು ತಿಳಿಸಿದ್ದೀನಿ. ಏನಂತ ಅಂತಂದರೆ, ಲೋಪದೋಷ, ನನ್ನಿಂದ ಯಾವುದೇ ರೀತಿಯಾದಂಥ ಲೋಪದೋಷಗಳು ಬರದೇ ಇರೋ ರೀತಿಯಲ್ಲಿ ಅವಧೂತರ ಒಂದು ಅಪ್ಪಣೆ ಮೇರೆಗೆ ಇನ್ನು 2 ದಿವಸಗಳಲ್ಲಿ ಪೀಠವನ್ನು ತ್ಯಜಿಸ್ತೀನಿ ಅಂತ. ಪೀಠ ಅಂತಂದ್ರೆ ಇವಾಗ ನಾನು ಕೂತಿರೋ ಚೇರೇ ಒಂದು ಪೀಠ ಇದು. ಈ ಪೀಠದ ಮೇಲೆ ಕೂತ್ಕೊಂಡೆ 100 ಜನಕ್ಕೆ ಕಷ್ಟ ಸುಖಕ್ಕೆ ನಾನು ಪರ್ಯಾಯವನ್ನು ಕೊಡುವಂಥದ್ದು, ಅವ್ರಿಗೆ ಬೇಕಾದಂಥ ದುಃಖ ದುಮ್ಮಾನಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು. ಅಂಥ ಒಂದು ಪೀಠದ ಮೇಲೆ ಕೂತ್ಕೊಂಡು ಇನ್ನು ಕೆಲವು ದಿವಸಗಳ ಕಾಲ ಇದ್ರ ಮೇಲೆ ಆ ಸ್ಥಿತಿನಲ್ಲಿ ಕೂತ್ಕೊಳ್ಳೋದಿಲ್ಲ. ಅನುಷ್ಠಾನವನ್ನು ಮುಗಿಸಿ ಮುಂದೆ ಗುರುಗಳು ಏನು ಆಜ್ಞೆಯನ್ನು ತೋರಿಸ್ತಾರೆ ಅದರ ಪ್ರಕಾರವಾಗಿ ಮಾಡ್ತೀನಿ ಅಂತ. ಆದರೆ ನಮ್ಮ ಗುರುಗಳಿಗೆ ನಾವು ಆ ವಿಚಾರದಲ್ಲಿ ಅನುಷ್ಠಾನ ಬೇಡ ಅಂತ ಹೇಳಿದ್ರು. ಯಾಕೆ ಅಂತಂದರೆ, ಯಾವಾಗ ಒಬ್ಬ ಮನುಷ್ಯ ತನ್ನ ದುಃಖವನ್ನು ತೋಡ್ಕೊಂಡು ಬಂದಂಥ ವ್ಯಕ್ತಿಯ ಕಣ್ಣೀರನ್ನು ಒರೆಸೋದೇ ನಿಜವಾದ ಅನುಷ್ಠಾನ ಅಂತ ಹೇಳಿರೋದ್ರಿಂದ ನಾನು ಈ ಪೀಠವನ್ನು, ಈ ಅವಧೂತ ಸ್ಥಿತಿಯನ್ನು, ಅವಧೂತ ಸ್ಥಿತಿ ಅಂತಂದರೆ ಅವಧೂತರಿಗಿದ್ದಂಥ ಸ್ಥಿತಿಯ ಒಂದು ಕರ್ತವ್ಯವನ್ನು ನಾನು ಖಂಡಿತವಾಗಲೂ ಯಾವುದೇ ರೀತಿಯಾಗಿ ನಿರ್ಲಕ್ಷಿಸುವುದಿಲ್ಲ. ನಾನು ಖಂಡಿತವಾಗಲೂ ಅವಧೂತ ಪರಂಪರೆಯಲ್ಲೇ ಮುಂದುವರೆದು ಆ ಗುರು ಸೇವೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಯಾವ ಜನ ಕಷ್ಟ ಸುಖ ನೋವು ನಲಿವು ಅಂತ ಬರ್ತಾರೆ ಅಂಥವರ ಪಾಲಿಗೆ ಆ ಭಗವಂತನ ಒಂದು ದಿವ್ಯ ದರ್ಶನ ಮತ್ತು ಅನುಭೂತಿ ಅವ್ರಿಗೂ ಕೂಡ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಗುರುವಿನ ಸ್ಥಿತಿಯಲ್ಲಿ, ಗುರುವಿನ ಮಾರ್ಗದಲ್ಲಿ ಬರಬೇಕು ಅಂತಲೇ ಇವತ್ತಿಗೂ ಶ್ರಮಿಸ್ತಾ ಇದ್ದೀನಿ, ಮುಂದೆನೂ ಶ್ರಮಿಸ್ತೀನಿ, ಇನ್ನು 100 ವರ್ಷ ಆದರೂ ಶ್ರಮಿಸ್ತೀನಿ. ಈ ಪರಂಪರೆ ಉಳಿಬೇಕು, ಈ ಪರಂಪರೆ ಬೆಳಿಬೇಕು. ಯಾಕೆ ಅಂತಂದರೆ, ಈ ಭಾರತ ದೇಶ ಅಲ್ಲ, ಈ ಪ್ರಪಂಚ ಉಳಿದಿರೋದೇ ಸಾಧು ಸಂತರಿಂದ. ಅದು ಬಿಟ್ಟರೆ ರೈತಾಪಿ ವರ್ಗದವರಿಂದ. ರೈತಾಪಿ ವರ್ಗದವರು ಊಟ ಕೊಟ್ಟರೆ ಸಾಧು ಸಂತರು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಅಮೃತ ಶಬ್ದವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಧರ್ಮಗಳ ವ್ಯತ್ಯಾಸ ಇಲ್ಲ. ನಾವೆಲ್ಲರೂ ಒಂದು. ಇದರಲ್ಲಿ ಇರ್ತಕ್ಕಂಥದ್ದು ಆ ಭಗವಂತನ ಸ್ವರೂಪಿಗಳೇ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಶಂಕರ ಭಗವತ್ಪಾದರು ನೀಟಾಗಿ ಹೇಳ್ತಾರೆ. ಏನಂತ ಅಂದರೆ, ಅದ್ವೈತ ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಏನು ಅದ್ವೈತ ಫಿಲಾಸಫಿ? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅನ್ನೋ ಒಂದು ವಿಚಾರ ಬರುತ್ತೆ. ಏನದು? ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ, ಭಗವಂತನನ್ನು ವಿಗ್ರಹದಲ್ಲಿ ಕಾಣೋದಕ್ಕಿಂತ ನಿನ್ನಲ್ಲಿ ಕಾಣು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಭಗವಂತ ಇರೋದ್ರಿಂದ ಎಲ್ಲರೂ ನನ್ನ ಕಣ್ಣಿಗೆ ಅವಧೂತರೇ. ಆ ಅವಧೂತರ ಸೇವೆ ಮಾಡೋದಕ್ಕೆ ನನ್ನನ್ನು ಗುರುಗಳು ಕೂರಿಸಿದ್ದಾರೆ. ಅಂಥ ಅವಧೂತರ ಸೇವೆ ಇನ್ನೂ 100 ವರ್ಷಗಳ ಕಾಲ ನಿಸ್ಸಂಶಯವಾಗಿ ಮಾಡ್ಕೊಂಡು ಬಂದೇ ಬರ್ತೀನಿ.